ನಮಸ್ಕಾರ ಗೆಳೆಯರೇ, ಬುಕ್ಸ್ ರೀಡರ್ ಹಬ್ಗೆ ನಿಮ್ಗೆ ಸ್ವಾಗತ. ನೀವೊಂದು ವಿಷಯ ಗಮನಿಸಿದ್ದೀರಾ? ನಮ್ಮ ಸುತ್ತಮುತ್ತ ಕೆಲವರು ಜಾಸ್ತಿ ಸ್ಟ್ರಗಲ್ ಮಾಡದೇನೆ ಲೈಫ್ನಲ್ಲಿ ಎಲ್ಲವನ್ನೂ ಸಾಧಿಸಿ ಬಿಡ್ತಾರೆ. ಒಳ್ಳೆ ಕೆರಿಯರ್, ಒಳ್ಳೆ ಸಂಬಂಧ ಎಲ್ಲವೂ ಸಿಗುತ್ತೆ. ಆದ್ರೆ ಮತ್ತೊಂದೆಡೆ ಕೆಲವರು ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಎಲ್ಲಿಂದ ಶುರು ಮಾಡಿದ್ರೋ ಅಲ್ಲೇ ಇರ್ತಾರೆ. ಯಾಕೆ ಹೀಗಾಗುತ್ತೆ ಅಂತ ಯೋಚಿಸಿದ್ದೀರಾ? ಬರೀ ಹಾರ್ಡ್ ವರ್ಕ್ ಅಷ್ಟೇ ಸಕ್ಸಸ್ಗೆ ಗ್ಯಾರಂಟಿನ? ಅಥವಾ ನಮ್ಮ ಒಳಗೆ ಇರೋ ಯಾವುದೋ ಒಂದು ಗುಪ್ತ ಶಕ್ತಿ ನಮ್ಮ ಪೂರ್ತಿ ರಿಯಾಲಿಟಿನ, ನಮ್ಮ ಪೂರ್ತಿ ಸತ್ಯವನ್ನ ಒಳಗೊಳಗೆ ಕಂಟ್ರೋಲ್ ಮಾಡ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮೈಂಡ್, ಹೆಲ್ತ್, ದುಡ್ಡು, ಕಾನ್ಫಿಡೆನ್ಸ್ ಅಷ್ಟೇ ಯಾಕೆ, ನಿಮ್ಮ ಫ್ಯೂಚರ್ ಕೂಡ ತಾನಾಗೆ ಡಿಸೈಡ್ ಆಗ್ತಿದ್ರೆ? ಮತ್ತೆ ಮುಖ್ಯವಾಗಿ, ನೀವು ಪ್ರತಿದಿನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಮೈಂಡ್ಗೆ ಒಂದು ಪ್ರೋಗ್ರಾಮಿಂಗ್ ಕೊಡ್ತಿದ್ದೀರಿ. ಅದು ನಿಮ್ಮ ಲೈಫ್ ಹಾಳು ಮಾಡಬಹುದು ಅಥವಾ ಪೂರ್ತಿ ಬದಲಾಯಿಸಬಲ್ಲದು ಅಂದ್ರೆ ಬದಲಾಯಿಸಬಹುದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಅದ್ಭುತವಾದ ಬುಕ್ ಬಗ್ಗೆ ಮಾತಾಡೋಣ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಲೈಫ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಈ ಬುಕ್ ಹೆಸರೇ ದಿ ಮಿರಾಕಲ್ಸ್ ಆಫ್ ಯುವರ್ ಮೈಂಡ್. ಈ ಬುಕ್ ನಮಗೆ ಬರೀ ಪುಸ್ತಕದ ಜ್ಞಾನವನ್ನಲ್ಲ, ಬದಲಾಗಿ ಒಂದು ಸಿಂಪಲ್ ಆದ ಸತ್ಯವನ್ನ ಹೇಳಿಕೊಡುತ್ತೆ. ನೀವು ಹೇಗೆ ಯೋಚನೆ ಮಾಡ್ತಿರೋ, ನಿಮ್ಮ ಲೈಫ್ ಕೂಡ ಎಕ್ಸಾಕ್ಟ್ ಆಗಿ ಹಾಗೆ ಆಗ್ತಾ ಹೋಗುತ್ತೆ. ಒಂದು ವೇಳೆ ಮೈಂಡ್ನಲ್ಲಿ ಯಾವಾಗ್ಲೂ ಭಯ ಮತ್ತು ಅನುಮಾನ ಇದ್ರೆ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ತಾನಾಗಿಯೇ ಹುಡುಕಿಕೊಂಡು ಬರುತ್ತವೆ. ಆದರೆ ಅದೇ ಜಾಗದಲ್ಲಿ ಒಂದು ಗಟ್ಟಿಯಾದ ನಂಬಿಕೆ ಮಾತ್ರ ಇದ್ರೆ ಇಂಪಾಸಿಬಲ್ ಅನ್ನೋ ವಿಷಯಗಳು ಕೂಡ ಪಾಸಿಬಲ್ ಆಗೋಕೆ ಶುರುವಾಗುತ್ತೆ. ಮತ್ತೆ ಗೊತ್ತಾ, ಎಲ್ಲಕ್ಕಿಂತ ಆಶ್ಚರ್ಯ ಪಡೋ ವಿಷಯ ಏನಂದ್ರೆ, ನಿಮ್ಮ ಈ ಸಬ್ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಇದಕ್ಕೆ ಜೋಕ್ ಮತ್ತು ರಿಯಾಲಿಟಿ ಮಧ್ಯೆ ಇರೋ ಡಿಫರೆನ್ಸ್ ಅರ್ಥ ಆಗಲ್ಲ. ನೀವು ಇದಕ್ಕೆ ಯಾವ ವಿಷಯನ ಪದೇ ಪದೇ ಹೇಳ್ತಿರೋ ಅದನ್ನೇ ಇದು ಸತ್ಯ ಅಂತ ನಂಬುತ್ತೆ ಮತ್ತು ನಿಧಾನವಾಗಿ ಅದನ್ನೇ ನಿಮ್ ರಿಯಾಲಿಟಿ ಮಾಡಿಬಿಡುತ್ತೆ. ಅದಕ್ಕಾಗಿಯೇ ಈ ವಿಡಿಯೋನ ಇವತ್ತು ಎಂಡ್ ವರೆಗೂ ನೋಡಿ, ಯಾಕಂದ್ರೆ ಇವತ್ತು ನಾವು ತುಂಬಾ ಈಜಿಯಾಗಿ ಅರ್ಥ ಮಾಡಿಕೊಳ್ಳೋಣ ಈ ಸಬ್ಕಾನ್ಶಿಯಸ್ ಮೈಂಡ್ ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಥಾಟ್ಸ್ ನಿಜವಾಗಿಯೂ ರಿಯಾಲಿಟಿ ಹೇಗೆ ಆಗುತ್ತೆ, ವಿಶುವಲೈಸೇಷನ್ನ ಆ ಹಿಡನ್ ಪವರ್ ಏನು, ಹೇಗೆ ನಮ್ಮ ನೆಗೆಟಿವ್ ಥಿಂಕಿಂಗ್ ನಮ್ಮ ಲೈಫ್ ಅನ್ನು ಒಳಗೊಳಗೆ ಪೊಳ್ಳು ಮಾಡ್ತಿದೆ, ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಈ ಮೈಂಡ್ ಅನ್ನು ರೀಪ್ರೋಗ್ರಾಮ್ ಮಾಡಬಲ್ಲ ಸೀಕ್ರೆಟ್ ಟೆಕ್ನಿಕ್ಸ್. ನಂಬಿ, ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ಮ ಆಲೋಚನೆ ಮತ್ತು ನಿಮ್ಮ ಜೀವನ್ ಎರಡೂ ಶಾಶ್ವತವಾಗಿ ಬದಲಾಗಲಿವೆ. ಚಾಪ್ಟರ್ ನಂಬರ್ 1, ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು? ಸೊ ಫ್ರೆಂಡ್ಸ್, ಮೊದಲು ಒಂದು ತುಂಬಾ ಬೇಸಿಕ್ ಆದ್ರೆ ಅಷ್ಟೇ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಅಸಲಿಗೆ ಈ ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನ ತುಂಬಾ ಸುಲಭವಾದ ಮಾತುಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೆದುಳು ಇದೆಯಲ್ಲ, ಅದು ಅಸಲಿಗೆ 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಮೊದಲನೆಯದು ನಮ್ಮ ಕಾನ್ಶಿಯಸ್ ಮೈಂಡ್, ಅಂದ್ರೆ ನಮ್ಮ ಸಚೇತ್ ಮನಸ್ಸು, ಮತ್ತು ಎರಡನೆಯದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್, ಅಂದ್ರೆ ನಮ್ಮ ಅವಚೇತನ ಮನಸ್ಸು. ಈಗ ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು ನೋಡಿ. ಈಗ ಈ ಕ್ಷಣದಲ್ಲಿ ನೀವು ನನ್ನ ಧ್ವನಿ ಕೇಳ್ತಿದ್ದೀರಿ, ಸ್ಕ್ರೀನ್ ಮೇಲೆ ಈ ವಿಡಿಯೋ ನೋಡ್ತಿದ್ದೀರಿ, ಮತ್ತು ನಿಮ್ಮ ಮೈಂಡ್ನಲ್ಲಿ ಲಾಜಿಕ್ ಬಳಸಿ ಹೌದು ಅಲ್ವಾ, ವಿಷಯ ಸರಿಯಾಗಿದೆ ಅಂತ ಯೋಚಿಸ್ತಿದ್ದೀರಿ. ಇದೆಲ್ಲವನ್ನು ನೀವು ನಿಮ್ಮ ಕಾನ್ಶಿಯಸ್ ಮೈಂಡ್ನಿಂದ ಮಾಡ್ತಾ ಇದ್ದೀರಿ. ನೀವು ಯಾವುದಾದ್ರೂ ಡಿಸಿಷನ್ ತಗೊಳ್ಳುವಾಗ, ಓದುವಾಗ ಅಥವಾ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಮ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಇದು ನಮ್ಮ ಇಡೀ ಮೆದುಳಿನ ಕೇವಲ 10% ಭಾಗ. ಆದ್ರೆ ಅಸಲಿ ಆಟ ಇರೋದು ಉಳಿದ 90% ಭಾಗದಲ್ಲಿ. ಇದನ್ನೇ ನಾವು ಸಬ್ಕಾನ್ಶಿಯಸ್ ಮೈಂಡ್ ಅಂತ ಕರೆಯೋದು. ಈ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನ ಆ ಹಿಡನ್ ಆಪರೇಟಿಂಗ್ ಸಿಸ್ಟಮ್ ತರ ಇರುತ್ತೆ. ಅದು ಬ್ಯಾಕ್ಗ್ರೌಂಡ್ ನಲ್ಲಿ ಸುಮ್ಮನೆ ಕೆಲಸ ಮಾಡ್ತಾ ಇರುತ್ತೆ, ಆದ್ರೆ ನಿಮಗೆ ಗೊತ್ತೇ ಆಗಲ್ಲ. ಯೋಚನೆ ಮಾಡಿ, ನೀವು ರಾತ್ರಿ ಮಲಗಿದ್ದಾಗ್ಲೂ ನಿಮ್ಮ ಹೃದಯ ಬಡಿತ ನಡೀತಾನೆ ಇರುತ್ತೆ, ನೀವು ಉಸಿರಾಡ್ತಾನೆ ಇರ್ತೀರಿ, ನಿಮ್ಮ ಡೈಜೆಷನ್ ಸಿಸ್ಟಮ್ ಕೆಲಸ ಮಾಡ್ತಾನೆ ಇರುತ್ತೆ. ಇವೆಲ್ಲವನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್. ಅಷ್ಟೇ ಅಲ್ಲ, ನಿಮ್ಮ ಅಭ್ಯಾಸಗಳು, ನಿಮ್ಮ ಭಯ, ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗಿರೋ ಗಟ್ಟಿ ನಂಬಿಕೆ ಅಂದ್ರೆ ಬಿಲೀಫ್, ಅದೆಲ್ಲವೂ ಇದೇ ಸಬ್ಕಾನ್ಶಿಯಸ್ ಮೈಂಡ್ ನ ಒಳಗಡೆ ಸ್ಟೋರ್ ಆಗಿರುತ್ತೆ. ಇದು ಒಂದು ತಿಜೋರಿ ಇದ್ದ ಹಾಗೆ. ಇದರಲ್ಲಿ ಬಾಲ್ಯದಿಂದ ಇಂದಿನವರೆಗೆ ಪ್ರತಿಯೊಂದು ಫೀಲಿಂಗ್, ಪ್ರತಿಯೊಂದು ಮಾತು ಲಾಕ್ ಆಗಿದೆ. ಈಗ ಒಂದು ಸಿಚುಯೇಷನ್ ಇಮ್ಯಾಜಿನ್ ಮಾಡಿ. ಒಬ್ಬ ಮಗು ಇದೆ ಅಂತ ಅಂದುಕೊಳ್ಳಿ. ಬಾಲ್ಯದಿಂದಲೇ ಅವನ ಸುತ್ತಮುತ್ತಲಿನ ಜನ, ಮನೆಯವರು ಅಥವಾ ಫ್ರೆಂಡ್ಸ್ ಅವನನ್ನ ಪದೇ ಪದೇ ಟೀಕಿಸ್ತಾರೆ. ನೀನು ಬರೀ ದಡ್ಡ, ನಿನ್ನಿಂದ ಏನೂ ಆಗಲ್ಲ, ನೀನು ನಂಬರ್ 1 ಲೂಸರ್, ಇದು ನಿನ್ನ ಕೈಲಿ ಆಗಲ್ಲ ಅಂತ. ಮೊದಲಿಗೆ ಮಗು ಇದನ್ನು ಗಮನಿಸದೇ ಇರಬಹುದು. ಆದರೆ ಇದನ್ನೇ ವರ್ಷಗಟ್ಟಲೆ ಪದೇ ಪದೇ ಹೇಳುತ್ತಾ ಬಂದರೆ ಏನಾಗುತ್ತೆ ಗೊತ್ತಾ? ಅವನ
ಸಬ್ ಕಾನ್ಶಿಯಸ್ ಮೈಂಡ್ ಈ ಸುಳ್ಳನ್ನೇ ಸತ್ಯ ಅಂತ ನಂಬುತ್ತೆ. ಅವನು ಇದನ್ನೇ ತನ್ನ ನಿಜ ಅಂತ ಅಂದುಕೊಳ್ತಾನೆ. ಮತ್ತು ಆ ಮಗು ದೊಡ್ಡವನಾದಾಗ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಯ ಕೂತು ಬಿಡುತ್ತೆ. ಅವನು ಲೈಫ್ನಲ್ಲಿ ಹೊಸ ಅವಕಾಶಗಳನ್ನ ನೋಡಿದ್ರೂ ಕೂಡ ಅವುಗಳನ್ನ ಬಿಟ್ಟು ಬಿಡ್ತಾನೆ. ಅವನು ಹೊಸ ಕೆಲಸ ಶುರು ಮಾಡೋಕೆ, ರಿಸ್ಕ್ ತಗೊಳ್ಳೋಕೆ ಹೆದರ್ತಾನೆ. ಯಾಕಂದ್ರೆ ಒಳಗಿನಿಂದ ಧ್ವನಿ ಬರುತ್ತೆ, ನೀನು ಲೂಸರ್, ನಿನ್ನಿಂದ ಆಗಲ್ಲ ಅಂತ. ಅವನು ಯಾವಾಗ್ಲೂ ತನ್ನನ್ನೇ ಅನುಮಾನಿಸ್ತಾನೆ. ಅದಕ್ಕೆ ಡಾಕ್ಟರ್ ಜೋಸೆಫ್ ಮರ್ಫಿ ತಮ್ಮ ಬುಕ್ನಲ್ಲಿ ಹೇಳ್ತಾರೆ, ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಶೇಪ್ಸ್ ಯುವರ್ ಔಟರ್ ವರ್ಲ್ಡ್. ಅಂದ್ರೆ ನಿಮ್ಮ ಹೊರಗಿನ ಪ್ರಪಂಚ, ನಿಮ್ಮ ಅಸಲಿ ಜೀವನ, ಅದು ಬೇರೇನೂ ಅಲ್ಲ, ನಿಮ್ಮ ಒಳಗಿನ ಯೋಚನೆಗಳ ಒಂದು ರಿಫ್ಲೆಕ್ಷನ್ ಅಷ್ಟೇ, ಅದರ ಒಂದು ಕನ್ನಡಿ. ನಿಮ್ಮ ವಾಸ್ತವ ಆಮೇಲೆ ಹೊರಗೆ ಕಾಣಿಸುತ್ತೆ, ಆದರೆ ಮೊದಲು ಅದು ನಿಮ್ಮ ಮನಸ್ಸಿನಲ್ಲಿ ಸಿದ್ಧವಾಗುತ್ತೆ. ಈ ವಿಷಯನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾನು ನಿಮಗೆ ಈ ಬುಕ್ನಲ್ಲಿ ಇರೋ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಬ್ಬ ಮನುಷ್ಯ ಇದ್ದ. ಅವನು ತನ್ನ ಲೈಫ್ ಬಗ್ಗೆ ತುಂಬಾ ಬೇಜಾರಾಗಿದ್ದ. ಅವನು ಯಾವ ಕೆಲಸ ಶುರು ಮಾಡಿದ್ರೂ ಅದು ಕೈ ಕೊಡ್ತಿತ್ತು. ಬಿಸ್ನೆಸ್ ಮಾಡಿದ, ಫೇಲ್ ಆದ. ಅವನಿಗೆ ಸಂಬಂಧಗಳಲ್ಲೂ ಮೋಸವಾಯಿತು ಮತ್ತು ಎಲ್ಲಾ ಕಡೆ ಒಂದರ ಮೇಲೊಂದು ಸಮಸ್ಯೆಗಳು ಎದುರಾದವು. ತಾನೇ ಈ ಪ್ರಪಂಚದ ಅತಿ ದೊಡ್ಡ ದುರದೃಷ್ಟವಂತ ಎಂಬ ಭಾವನೆ ಅವನಲ್ಲಿ ಮೂಡಿತು. ಅವನು ಯಾವಾಗ್ಲೂ ಅಳ್ತಾ ಹೇಳ್ತಿದ್ದ, ಬಹುಶಃ ಆ ದೇವರು ಕೂಡ ನನ್ನ ಅಗೈನೆಸ್ಟ್ ಇದ್ದಾರೆ, ನನ್ನ ಅದೃಷ್ಟನೇ ಸರಿ ಇಲ್ಲ ಅಂತ. ಆದ್ರೆ ಒಂದು ದಿನ ಅವನಿಗೆ ಒಬ್ಬ ಬುದ್ಧಿವಂತ ಮನುಷ್ಯ ಸಿಕ್ಕಿದ್ರು. ಅವರು ಇವನ ಪೂರ್ತಿ ಕಥೆ ಕೇಳಿ ಒಂದು ಸಿಂಪಲ್ ಆದ ಕ್ವೆಶ್ಚನ್ ಕೇಳಿದ್ರು. ನೀನು ಇಡೀ ದಿನ ಒಬ್ಬನೇ ಇದ್ದಾಗ ನಿನ್ನ ಮೈಂಡ್ನಲ್ಲಿ ಏನ್ ಯೋಚನೆ ಮಾಡ್ತಾ ಇರ್ತೀಯ? ನಿನ್ನ ಒಳಗಡೆ ಏನ್ ಮಾತುಗಳು ನಡೀತಾ ಇರುತ್ತೆ? ಆ ಮನುಷ್ಯ ಸ್ವಲ್ಪ ಯೋಚನೆ ಮಾಡಿ ತುಂಬಾ ಬೇಜಾರಿಂದ ಹೇಳಿದ, ನನಗೆ ಯಾವಾಗ್ಲೂ ಒಂದೇ ಭಯ ಕಾಡ್ತಾ ಇರುತ್ತೆ. ಅದೇನೆಂದ್ರೆ ನಾನು ಮತ್ತೆ ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತ. ಎಲ್ಲಿ ನನ್ನ ಈ ಕೆಲಸ ಕೂಡ ಹಾಳಾಗಿ ಹೋಗುತ್ತೋ ಅನ್ನೋ ಭಯ ಅಷ್ಟೇ. ಇದೇ ಅವನ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆ ಮನುಷ್ಯ ಗೊತ್ತಿಲ್ಲದೆಯೇ ತನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸತತವಾಗಿ ಸೋಲುವಂತೆ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದ. ಅವನ ಮನಸ್ಸು ಪ್ರತಿ ಕ್ಷಣವೂ ಸೋಲನ್ನೇ ನಿರೀಕ್ಷಿಸುತ್ತಿತ್ತು ಮತ್ತು ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ಸನ್ನಿವೇಶ, ಅದೇ ಜನ ಮತ್ತು ಅದೇ ತೊಂದರೆಗಳನ್ನ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತಾ ಇತ್ತು. ಆದರೆ ತನ್ನ ತಪ್ಪಿನ ಅರಿವಾದಾಗ ಅವನು ನಿಧಾನವಾಗಿ ತನ್ನ ಆಲೋಚನೆಯನ್ನು ಬದಲಾಯಿಸಲು ಪ್ರಾರಂಭಿಸಿದ. ಅವನು ಭಯದ ಬದಲು ತನ್ನನ್ನ ತಾನು ನಂಬಿದ. ಯೋಚನೆ ಬದಲಾದಾಗ ಅವನ ನಿರ್ಧಾರಗಳು ಬದಲಾದವು. ಅವನ ಕಾನ್ಫಿಡೆನ್ಸ್ ವಾಪಸ್ ಬಂತು ಮತ್ತು ನೋಡ್ತಾ ನೋಡ್ತಾ ಅವನ ಇಡೀ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅದಕ್ಕೆ ಫ್ರೆಂಡ್ಸ್, ಯಾವಾಗ್ಲೂ ಒಂದು ಮಾತನ್ನ ನೆನಪಿಡಿ, ಯುದ್ಧವನ್ನ ಮೊದಲು ಮನಸ್ಸಿನಲ್ಲಿ ಗೆಲ್ಲಲಾಗುತ್ತೆ. ವಾಸ್ತವದಲ್ಲಿ ಕೇವಲ ಅದರ ರಿಸಲ್ಟ್ ಕಾಣಿಸುತ್ತೆ. ಮನಸ್ಸು ಮೊದಲು ಗೆಲ್ಲುತ್ತೆ, ರಿಯಾಲಿಟಿ ಆಮೇಲೆ. ಚಾಪ್ಟರ್ 2, ಯೋಚನೆಗಳು ರಿಯಾಲಿಟಿಯನ್ನ ಹೇಗೆ ಮಾಡುತ್ತವೆ. ಈಗ ಇಲ್ಲಿ ಒಂದು ತುಂಬಾ ದೊಡ್ಡದಾದ ಪ್ರಶ್ನೆ ಬರುತ್ತೆ. ಸರಿ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಪವರ್ಫುಲ್ ಅಂತ ನಾವು ಒಪ್ಕೊಂಡ್ವಿ. ಆದ್ರೆ ನಮ್ಮ ಆಲೋಚನೆಗಳು ನಿಜವಾಗಿಯೂ ವಾಸ್ತವದ ರೂಪವನ್ನು ಹೇಗೆ ಪಡೆದುಕೊಳ್ಳುತ್ತವೆ? ನಮ್ಮ ಯೋಚನೆಯಿಂದ ವಿಷಯಗಳು ಹೇಗೆ ನಿಜವಾಗುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಡಾಕ್ಟರ್ ಜೋಸೆಫ್ ಮರ್ಫಿ ಈ ಬುಕ್ನಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನಿಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಇದು ಒಂಥರ ಫಲವತ್ತಾದ ಹೊಲದ ತರ. ಮತ್ತು ನಿಮ್ಮ ಥಾಟ್ಸ್ ಅಂದ್ರೆ ನಿಮ್ಮ ಯೋಚನೆಗಳು ಆ ಬೀಜಗಳ ತರ. ಯಾವುದನ್ನ ನೀವು ಪ್ರತಿದಿನ ಈ ಹೊಲದಲ್ಲಿ ಬಿತ್ತುತ್ತಾ ಇದ್ದೀರೋ, ಈಗ ಈ ಹೊಲಕ್ಕೊಂದು ವಿಶೇಷತೆ ಇದೆ. ಅದೇನೆಂದ್ರೆ, ಈ ಭೂಮಿಗೆ ನೀವು ಸೇಬಿನ ಬೀಜ ಹಾಕ್ತಿದ್ದೀರೋ ಅಥವಾ ಯಾವುದಾದ್ರೂ ವಿಷಕಾರಿ ಮುಳ್ಳಿನ ಬೀಜ ಹಾಕ್ತಿದ್ದೀರೋ ಅನ್ನೋದು ಮ್ಯಾಟರ್ ಆಗಲ್ಲ. ನೀವು ಯಾವ ಬೀಜವನ್ನೇ ಹಾಕಿ, ಈ ಭೂಮಿ ತನ್ನ ಪೂರ್ತಿ ಶಕ್ತಿ ಬಳಸಿ ಅದನ್ನ ಬೆಳೆಸುತ್ತೆ ಮತ್ತು ಒಂದು ದಿನ ಫಸಲನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಈಗೊಂದ್ಸಲ ನಿಮ್ಗೆ ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಪ್ರತಿದಿನ ನಿಮ್ಮ ಮನಸ್ಸೆಂಬ ಹೊಲದಲ್ಲಿ ಯಾವ ಬೀಜಗಳನ್ನು ಬಿತ್ತುತ್ತಿದ್ದೀರಿ? ಒಂದು ವೇಳೆ ನೀವು ಅರಿವಿಲ್ಲದೆ ಹೀಗೆ ಯೋಚಿಸುತ್ತಿದ್ದರೆ, ಛೇ, ನಾನು ತುಂಬಾ ಅನ್ಲಕ್ಕಿ ಅಂತ, ನನ್ನ ಅದೃಷ್ಟವೇ ಸರಿಯಿಲ್ಲ, ನನ್ನ ಹತ್ತಿರ ದುಡ್ಡು ಯಾವತ್ತೂ ನಿಲ್ಲೋದೇ ಇಲ್ಲ, ಬಹುಶಃ ಜನರಿಗೆ ನಾನು ಇಷ್ಟ ಆಗಲ್ಲ ಅಂತೆಲ್ಲ ಅಂದುಕೊಂಡ್ರೆ ನೀವು ಏನು ಮಾಡ್ತಿದ್ದೀರಿ ಗೊತ್ತಾ? ನೀವು ದಿನಾ ಮನಸ್ಸಲ್ಲಿ ಜಾಲಿಮರ್ ಮತ್ತು ಮುಳ್ಳಿನ ಬೀಜ ಬಿತ್ತುತ್ತಿದ್ದೀರಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಈ ಮಾತುಗಳನ್ನು ದಿನ ಕೇಳುತ್ತೆ ಮತ್ತು ಇವುಗಳನ್ನೇ ಸತ್ಯ ಅಂತ ನಂಬೋಕೆ ಶುರು ಮಾಡುತ್ತೆ. ಅದಾದ ನಂತರ ನಿಮ್ಮ ದೇಹ ಭಾಷೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಣಯಗಳ ಆಟ ಶುರುವಾಗುತ್ತದೆ. ನೀವು ನಿಮ್ಮನ್ನು ಅದೃಷ್ಟಹೀನರು ಎಂದು ನಂಬಿದ್ರೆ ನಿಮ್ಮ ಕ್ರಿಯೆಗಳು ಹಾಗೆಯೇ ಆಗುತ್ತವೆ. ನೀವು ಜನರ ಜೊತೆ ಮುಜುಗರದಿಂದ ಮಾತಾಡ್ತೀರಿ, ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ನೀವು ಅವಕಾಶಗಳನ್ನು ಗುರುತಿಸೋಕೆ ಆಗಲ್ಲ ಮತ್ತು ಕೊನೆಯಲ್ಲಿ ನಿಮ್ಮ ರಿಯಾಲಿಟಿ ಕೂಡ ನೀವು ಅಂದುಕೊಂಡ ಹಾಗೆಯೇ ಆಗಿಬಿಡುತ್ತೆ. ಗೆಳೆಯರೆ, ಇದೇ ಕಾರಣಕ್ಕೆ ತುಂಬಾ ನೆಗೆಟಿವ್ ಆಗಿರೋ ಜನರಿಗೆ ಪ್ರತಿಯೊಂದು ಸಿಚುಯೇಷನ್ನಲ್ಲೂ, ಪ್ರತಿಯೊಂದು ಅವಕಾಶದಲ್ಲೂ ಬರೀ ಪ್ರಾಬ್ಲಮ್ಸ್ ಮಾತ್ರ ಕಾಣಿಸುತ್ತವೆ. ಯಾರು ಸಕಾರಾತ್ಮಕವಾಗಿರುತ್ತಾರೋ
ಅವರಿಗೆ ದೊಡ್ಡ ಸಮಸ್ಯೆಯಲ್ಲೂ ಒಂದು ಹೊಸ ದಾರಿ, ಒಂದು ಹೊಸ ಅವಕಾಶ ಕಾಣುತ್ತದೆ. ನೋಡೋಕೆ ಹೋದ್ರೆ ಇಬ್ಬರ ಮುಂದಿರೋ ಪ್ರಪಂಚ ಒಂದೇ, ಸಿಚುಯೇಷನ್ ಕೂಡ ಒಂದೇ, ಆದ್ರೆ ಇಬ್ಬರ ಪ್ರಪಂಚ ಮಾತ್ರ ಪೂರ್ತಿ ಬೇರೆ ಬೇರೆ. ಯಾಕಂದ್ರೆ ಇಬ್ಬರ ಸಬ್ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಬೇರೆ. ಒಬ್ಬ ಮುಳ್ಳಿನ ಬೆಳೆ ಬೆಳೆಸಿದ್ರೆ ಇನ್ನೊಬ್ಬ ಹೂವಿನ ಬೆಳೆ ಬೆಳೆಸಿರ್ತಾನೆ. ಫ್ರೆಂಡ್ಸ್, ನೀವು ಇದನ್ನ ಯಾವತ್ತಾದ್ರೂ ಖಂಡಿತವಾಗಿಯೂ ನೋಟಿಸ್ ಮಾಡಿರ್ತೀರಿ. ಯಾವ್ದಾದ್ರೂ ಒಂದು ದಿನ ನೀವು ಒಳಗಿನಿಂದ ತುಂಬಾ ಬೇಜಾರಾಗಿದ್ದಾಗ, ನಿಮ್ಮ ಮೂಡ್ ಸರಿ ಇಲ್ಲದಿದ್ದಾಗ, ಅಥವಾ ನೀವು ಒಳಗಿಂದ ದುಃಖದಲ್ಲಿದ್ದಾಗ, ಆ ದಿನ ಇಡೀ ಪ್ರಪಂಚವೇ ವಿಚಿತ್ರ, ಕಳೆಗುಂದಿದ ಮತ್ತು ನಿರ್ಜೀವವಾಗಿ ಕಾಣುತ್ತದೆ. ಎಷ್ಟೇ ಒಳ್ಳೆ ಊಟ ಇರ್ಲಿ, ಒಳ್ಳೆ ಹಾಡು ಇರ್ಲಿ, ಅಥವಾ ನಿಮ್ಮ ತುಂಬಾನೇ ಇಷ್ಟವಾದ ಫ್ರೆಂಡ್ ಬಂದ್ರೂ ನಿಮ್ಮನ್ನ ಖುಷಿ ಪಡಿಸೋಕೆ ಆಗಲ್ಲ. ಇಡೀ ಪ್ರಪಂಚವೇ ಬೇಜಾರಾಗಿದೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ಅದೇ ಇನ್ನೊಂದು ಕಡೆ, ಯಾವುದಾದ್ರೂ ದಿನ ನೀವು ಒಳಗಿಂದ ತುಂಬಾ ಎಕ್ಸೈಟೆಡ್ ಆಗಿದ್ದಾಗ, ತುಂಬಾ ಖುಷಿಯಾಗಿದ್ದಾಗ, ಆ ರಸ್ತೆಯ ಟ್ರಾಫಿಕ್ ಆಗ್ಲಿ, ಆ ಸುಡೋ ಬಿಸಿಲಾಗ್ಲಿ, ಯಾರಾದ್ರೂ ಹೇಳೋ ಕಹಿ ಮಾತುಗಳು ನಿಮ್ಮ ಮೂಡ್ ಹಾಳು ಮಾಡಲ್ಲ. ಆ ದಿನ ನಿಮಗೆ ಪ್ರತಿಯೊಂದು ಸಣ್ಣ ವಿಷಯ ಕೂಡ ಸುಂದರವಾಗಿ, ಅಮೇಜಿಂಗ್ ಆಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈಗ ಸ್ವಲ್ಪ ತಣ್ಣಗೆ ಯೋಚನೆ ಮಾಡಿ. ಆ ಒಂದು ದಿನದಲ್ಲಿ ಈ ಪ್ರಪಂಚ ಬದಲಾಗಿತ್ತಾ? ದಾರಿಯಲ್ಲಿರೋ ಜನ ಬದಲಾಗಿದ್ರಾ? ಇಲ್ಲ. ಪ್ರಪಂಚ ಹೇಗಿತ್ತೋ ಹಾಗೇ ಇತ್ತು. ರಿಯಾಲಿಟಿ ಸ್ವಲ್ಪವೂ ಬದಲಾಗಿರ್ಲಿಲ್ಲ. ಕೇವಲ ನಿಮ್ಮ ಮಾನಸಿಕ ಸ್ಥಿತಿ ಬದಲಾಯಿತು. ಇದರರ್ಥ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಆಂತರಿಕ ಪ್ರಪಂಚವೇ ಬದಲಾಯಿತು. ಹಾಗಾಗಿ ಹೊರಗಿನ ಪ್ರಪಂಚ ತನ್ನಷ್ಟಕ್ಕೆ ತಾನೇ ಬದಲಾದ ಹಾಗೆ ಕಾಣೋಕೆ ಶುರುವಾಯಿತು. ನನ್ನ ಸಹೋದರರೇ, ಇದೇ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ನ ಅಸಲಿ ಪವರ್. ಇದು ನಿಮ್ಮ ನೋಡೋ ದೃಷ್ಟಿಕೋನವನ್ನೇ ಬದಲಿಸಿಬಿಡುತ್ತೆ. ನಿಮ್ಮ ದೃಷ್ಟಿಕೋನ ಹೇಗಿರುತ್ತೋ ಹಾಗೆಯೇ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಹಕೀಕತ್ತು ರೂಪುಗೊಳ್ಳುತ್ತಾ ಹೋಗುತ್ತೆ. ಅದಕ್ಕೆ ಪ್ರಪಂಚನ ಬದಲಿಸೋ ಪ್ರಯತ್ನ ಆಮೇಲೆ ಮಾಡಿ. ಮೊದಲು ನಿಮ್ಮ ಒಳಗಿರೋ ಆ ಜಾಗನ ಬದಲಿಸಿ, ಎಲ್ಲಿಂದ ನಿಮ್ಮ ಇಡೀ ಲೈಫ್ ಕಂಟ್ರೋಲ್ ಆಗ್ತಿದೆಯೋ. ಅಧ್ಯಾಯ 3, ವಿಶ್ವಲೈಸೇಷನ್ ಮತ್ತು ರಿಪ್ರೋಗ್ರಾಮಿಂಗ್ ತಂತ್ರಗಳು. ಫ್ರೆಂಡ್ಸ್, ಈಗ ಈ ಇಡೀ ವಿಡಿಯೋದ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಬಂದಿದೆ. ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ಗೇಮ್ ಚೇಂಜರ್ ಅಂತ ನಮಗೆ ಅರ್ಥ ಆಯ್ತು. ಆದ್ರೆ ಈಗಿರೋ ಪ್ರಶ್ನೆ ಅಂದ್ರೆ, ಆ ಹಳೆಯ ಭಯದ ಸಾಫ್ಟ್ವೇರ್ನ ಡಿಲೀಟ್ ಮಾಡಿ ಇದನ್ನ ರಿಪ್ರೋಗ್ರಾಮ್ ಮಾಡೋದು ಹೇಗೆ? ಸಕ್ಸಸ್ ಮತ್ತು ಕಾನ್ಫಿಡೆನ್ಸ್ನ ಹೊಸ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹೇಗೆ? ಬುಕ್ನಲ್ಲಿ ಡಾಕ್ಟರ್ ಜೋಸೆಫ್ ಮರ್ಫಿ ಇದಕ್ಕಾಗಿ 2 ಅದ್ಭುತವಾದ ಟೆಕ್ನಿಕ್ಸ್ ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಟೆಕ್ನಿಕ್ ಅಂದ್ರೆ ವಿಶುವಲೈಸೇಷನ್. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಮುಂದೆ ಬರೋ ಯಶಸ್ಸನ್ನ ಒಂದು ಫಿಲ್ಮ್ ತರ ನೋಡೋದು. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ನ ದೊಡ್ಡ ವೀಕ್ನೆಸ್ ಅಂದ್ರೆ ಇದಕ್ಕೆ ತಮಾಷೆ ಮತ್ತು ನಿಜದ ಮಧ್ಯೆ ಇರೋ, ಅಥವಾ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗಲ್ಲ. ನೀವು ಕಣ್ಣು ಮುಚ್ಚಿ ಪೂರ್ತಿ ಫೀಲಿಂಗ್ ಜೊತೆ ನೀವು ಸ್ಟೇಜ್ ಮೇಲೆ ನಿಂತಿದ್ದೀರಿ ಮತ್ತು ಸಾವಿರಾರು ಜನ ನಿಮಗೋಸ್ಕರ ಚಪ್ಪಾಳೆ ತಟ್ಟುತ್ತಿದ್ದಾರೆ ಅಂತ ಫೀಲ್ ಮಾಡೋಕೆ ಶುರು ಮಾಡಿದ್ರೆ, ಆಗ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಇದು ನಿಜವಾಗಿಯೂ ನಡೀತಿದೆ ಅಂತ ಅನ್ಸುತ್ತೆ. ಅದು ಆ ಫೀಲಿಂಗ್ ನ ಹಿಡಿದುಕೊಳ್ಳುತ್ತೆ ಮತ್ತು ನಿಮ್ಮ ಒಳಗಿರೋ ಭಯವನ್ನ ಶಾಶ್ವತವಾಗಿ ಹೋಗಲಾಡಿಸುತ್ತೆ. ಫ್ರೆಂಡ್ಸ್, ಇದನ್ನು ಯಾವಾಗ ಮತ್ತು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಈಗ ಮಾತಾಡೋಣ. ಇದಕ್ಕೆ ಅತ್ಯುತ್ತಮ ತಂತ್ರವೆಂದರೆ ದಿ ಸ್ಲೀಪ್ ಟೆಕ್ನಿಕ್. ದಿನದ 24 ಗಂಟೆಗಳಲ್ಲಿ 2 ಬಾರಿ ನಿಮ್ಮ ಅರೆಜಾಗೃತ ಮನಸ್ಸು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತದೆ. ಮೊದಲನೆಯದು ನೀವು ಬೆಳಗ್ಗೆ ಎದ್ದಾಗ ಮತ್ತು ಎರಡನೆಯದು ರಾತ್ರಿ ಮಲಗೋಕು ಮುಂಚಿನ ಆ 5 ರಿಂದ 10 ನಿಮಿಷದ ಸಮಯ. ನಿಮಗೆ ಲಘುವಾಗಿ ನಿದ್ದೆ ಬರ್ತಿರುವಾಗ. ಆಗ ಪ್ರತಿಯೊಂದರಲ್ಲೂ ಲಾಜಿಕ್ ಹುಡುಕೋ ನಿಮ್ಮ ಕಾನ್ಶಿಯಸ್ ಮೈಂಡ್ ಮಲಗಿರುತ್ತೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ನ ಬಾಗಿಲು ಪೂರ್ತಿ ತೆರೆದಿರುತ್ತೆ. ಒಮ್ಮೆ ಯೋಚಿಸಿ, ಹೆಚ್ಚಿನ ಜನ ಆ ಟೈಮ್ನಲ್ಲಿ ಏನ್ ಮಾಡ್ತಾರೆ? ಅವರು ಬೆಡ್ ಮೇಲೆ ಮಲಗಿ ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಕ್ರೈಮ್ ಥ್ರಿಲ್ಲರ್ ಸೀರೀಸ್ ನೋಡ್ತಾರೆ, ಅಥವಾ ದಿನದ ಜಗಳ ಮತ್ತು ಟೆನ್ಷನ್ಗಳ ಬಗ್ಗೆ ಯೋಚಿಸುತ್ತಾ ಮಲಗುತ್ತಾರೆ. ಇದರ ರಿಸಲ್ಟ್ ಅಂದ್ರೆ ರಾತ್ರಿ ಪೂರ್ತಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ನೆಗೆಟಿವಿಟಿನ ಪ್ರೊಸೆಸ್ ಮಾಡುತ್ತೆ ಮತ್ತು ಬೆಳಗ್ಗೆ ಅವರು ಭಾರವಾದ ತಲೆ ಹಾಗೂ ಸುಸ್ತಿನಿಂದ ಎದ್ದೇಳ್ತಾರೆ. ನೀವು ಇವತ್ತಿಂದಲೇ ಈ ಹವ್ಯಾಸವನ್ನ ಬದಲಾಯಿಸಬೇಕು. ಇವತ್ತು ರಾತ್ರಿ ನೀವು ಮಲಗೋಕೆ ಹೋದಾಗ ಫೋನ್ನ ನಿಮ್ಮಿಂದ ದೂರ ಇಡಿ. ಬೆಡ್ ಮೇಲೆ ಮಲಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕೋ ಅದನ್ನು ಕಲ್ಪಿಸಿಕೊಳ್ಳಲು ಶುರು ಮಾಡಿ. ನೀವು ಯಾವುದಾದರೂ ಪರೀಕ್ಷೆಯನ್ನು ಪಾಸ್ ಮಾಡಬೇಕಿದ್ರೆ ನಿಮ್ಮ ರಿಸಲ್ಟ್ ಬಂದಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮುಖದಲ್ಲಿ ಒಂದು ಸುಂದರವಾದ ಸ್ಮೈಲ್ ಇರಲಿ. ನೀವು ಲೈಫ್ನಲ್ಲಿ ಶ್ರೀಮಂತರಾಗಬೇಕು ಅಂತ ಅಂದುಕೊಂಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ ಮತ್ತು ನೀವು ಫೈನಾನ್ಷಿಯಲಿ ಫ್ರೀ ಆಗಿದ್ದೀರಿ ಅಂತ ಫೀಲ್ ಮಾಡಿ. ಇದೇ ಫೀಲಿಂಗ್ ಜೊತೆಗೆ ಹಾಗೆಯೇ ಮಲಗಿಬಿಡಿ. ನೀವು ಪ್ರತಿದಿನ ಹೀಗೆ ಮಾಡಿದಾಗ ನಿಮ್ಮ ಥಾಟ್ಸ್ ನೇರವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ರಿಜಿಸ್ಟರ್ ಆಗುತ್ತೆ ಮತ್ತು ಆಮೇಲೆ ಇದೇ ಮೈಂಡ್ ನಿಮ್ಗೆ ಅಂತಹ ಐಡಿಯಾಸ್, ಅಂತಹ ಕಾನ್ಫಿಡೆನ್ಸ್ ಮತ್ತು ಅಂತಹ ಜನರನ್ನ ಕೊಡುತ್ತೆ ಯಾರು ನಿಮ್ಮನ್ನ ನಿಮ್ಮ ಗುರಿ ತಲುಪುವಂತೆ ಮಾಡ್ತಾರೆ. ನೆನಪಿಡಿ ಗೆಳೆಯರೇ, ನಿಮ್ಮ ಆಲೋಚನೆ ಹೇಗಿರುತ್ತೋ ನಿಮ್ಮ ಬದುಕು ಕೂಡ ಹಾಗೆಯೇ ಇರುತ್ತೆ.
ನಿಮ್ಮ ಮನಸ್ಸನ್ನ ಹಾಳು ಮಾಡ್ಕೋಬೇಡಿ. ಇವತ್ತಿನಿಂದಲೇ ಅದನ್ನ ಉತ್ತಮಗೊಳಿಸೋದಕ್ಕೆ ಶುರು ಮಾಡಿ. ಚಾಪ್ಟರ್ ನಂಬರ್ 4, ನೆಗೆಟಿವ್ ಥಿಂಕಿಂಗ್ ನ ಅಪಾಯ. ಗೆಳೆಯರೆ, ಇಲ್ಲಿಯವರೆಗೆ ನಾವು ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಮತ್ತು ಅದು ನಮಗೆ ಹೇಗೆ ಯಶಸ್ಸು ತಂದುಕೊಡುತ್ತೆ ಅನ್ನೋದರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈಗ ಈ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋ ಸಮಯ ಬಂದಿದೆ. ಅದು ತುಂಬಾ ಭಯಾನಕ್ ಮತ್ತು ಡೇಂಜರಸ್ ಕೂಡ. ಅದೇ ನೆಗೆಟಿವ್ ಥಿಂಕಿಂಗ್ ಅನ್ನೋ ವಿಷ್. ಡಾಕ್ಟರ್ ಜೋಸೆಫ್ ಮರ್ಫಿ ತಮ್ಮ ಪುಸ್ತಕದಲ್ಲಿ ಒಂದು ದೊಡ್ಡ ಮಾತನ್ನ ಹೇಳ್ತಾರೆ. ಅವರು ಹೇಳ್ತಾರೆ ಅಂದ್ರೆ, ಹೇಡಿ ಅಥವಾ ಫಿಯರ್ ಅನ್ನೋದು ಮನುಷ್ಯನ ಮನಸ್ಸಿಗೆ ದೊಡ್ಡ ಪಾಯ್ಸನ್ ಇದ್ದಂತೆ. ಇದು ಅತ್ಯಂತ ಅಪಾಯಕಾರಿ ವಿಷ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಹತ್ರ ಒಂದು ತುಂಬಾ ಕಾಸ್ಟ್ಲಿ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ಇದೆ ಅಂತ ಅಂದುಕೊಳ್ಳಿ. ಅದು ಸ್ಮೂತ್ ಆಗಿ ಕೆಲಸ ಮಾಡುತ್ತೆ, ಫೀಚರ್ಸ್ ಅದ್ಭುತವಾಗಿವೆ. ಆದ್ರೆ ಆ ಫೋನ್ಗೆ ಅಪಾಯಕಾರಿ ವೈರಸ್ ಬಂದ್ರೆ ಏನಾಗುತ್ತೆ? ಆಗೇನಾಗುತ್ತೆ? ಮೆಲ್ಲಗೆ ಆ ಫೋನ್ ಹ್ಯಾಂಗ್ ಆಗೋಕೆ ಶುರುವಾಗುತ್ತೆ, ಆಪ್ಸ್ ಕ್ರ್ಯಾಶ್ ಆಗುತ್ತವೆ ಮತ್ತು ಕೊನೆಗೆ ಆ ಬೆಲೆ ಬಾಳುವ ಫೋನ್ ಪೂರ್ತಿ ಹಾಳಾಗಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ವಿಷಯ ನಮ್ಮ ಮೆದುಳಿನ ವಿಷಯದಲ್ಲೂ ಕೂಡ ನಡೆಯುತ್ತೆ. ನಮ್ಮ ಈ ನೆಗೆಟಿವ್ ಥಿಂಕಿಂಗ್ ಮತ್ತು ನಮ್ಮ ಭಯ ಅನ್ನೋದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ವೈರಸ್ ಇದ್ದಂತೆ. ನೀವು ಯಾವಾಗ್ಲೂ ಯಾವ್ದಾದ್ರೂ ವಿಷಯಕ್ಕೆ ಹೆದರುತ್ತಾ ಇದ್ರೆ, ಅಂದ್ರೆ ನಾನು ಎಲ್ಲಿ ಫೇಲ್ ಆಗಿ ಬಿಡ್ತೀನೋ ಅನ್ನೋ ಭಯ, ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಜನ ಎಲ್ಲಿ ನನ್ನ ನೋಡಿ ನಗ್ತಾರೋ, ಅಥವಾ ನನ್ನ ಬಿಸ್ನೆಸ್ ಎಲ್ಲಿ ಮುಳುಗುತ್ತೋ ಅನ್ನೋ ಆತಂಕ, ಆಗ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದೇ ನೆಗೆಟಿವ್ ಎನರ್ಜಿನ ಮತ್ತು ಇದೇ ಭಯವನ್ನ ಸತತವಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತಾ ಇರುತ್ತೆ. ಅದು ಇದನ್ನ ಹೀರಿಕೊಳ್ಳುತ್ತಾ ಹೋಗುತ್ತೆ ಮತ್ತು ಈ ವೈರಸ್ ನಿಮ್ಮ ಮೆದುಳಿನಲ್ಲಿ ಪೂರ್ತಿ ಹರಡಿದಾಗ ಇದರ ಸಿಂಪ್ಟಮ್ಸ್ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ನಿಮ್ಮ ಆಂಗ್ಸೈಟಿ ಜಾಸ್ತಿ ಆಗೋಕೆ ಶುರುವಾಗುತ್ತೆ, ಸಣ್ಣ ವಿಷಯಕ್ಕೂ ಗಾಬರಿ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಪೂರ್ತಿ ಜೀರೋ ಆಗಿಬಿಡುತ್ತೆ. ಮತ್ತೆ ಎಲ್ಲಕ್ಕಿಂತ ಕೆಟ್ಟ ವಿಷಯ ಅಂದ್ರೆ, ನಿಮ್ಮ ಮುಂದೆ ಲೈಫ್ ಬದಲಿಸೋ ದೊಡ್ಡ ಆಪರ್ಚುನಿಟಿ ಬಂದಾಗ ನೀವು ಈ ಭಯದಿಂದ ಅದನ್ನ ಮಿಸ್ ಮಾಡ್ಕೊಳ್ತೀರಿ. ಮನುಷ್ಯ ಹೊರಗಿನ ಶತ್ರುಗಳಿಂದ ಆಮೇಲೆ ಸೋಲ್ತಾನೆ. ಮೊದಲು ತನ್ನ ಈ ನೆಗೆಟಿವ್ ಆಲೋಚನೆಯಿಂದ ತನ್ನನ್ನ ತಾನೇ ಒಳಗಿನಿಂದ ಡಿಸ್ಟ್ರಾಯ್ ಅಂದ್ರೆ ಹಾಳು ಮಾಡ್ಕೊಳ್ತಾನೆ. ಒಂದು ಸಲ ಈ ಮಾತನ್ನ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂರಿಸಿಕೊಳ್ಳಿ. ನಿಮ್ಮ ಈ ಸಬ್ಕಾನ್ಶಿಯಸ್ ಮೈಂಡ್ಗೆ ತಮಾಷೆ ಅನ್ನೋದು ಅರ್ಥ ಆಗಲ್ಲ. ಇದಕ್ಕೆ ಯಾವುದೇ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ. ನೀವು ಕನ್ನಡಿ ಮುಂದೆ ನಿಂತು ಅಥವಾ ಫ್ರೆಂಡ್ಸ್ ಜೊತೆ ಕೂತು ಸುಮ್ಮನೆ ತಮಾಷೆಗಾದ್ರೂ ಈ ರೀತಿ ಹೇಳಿದ್ರೆ, ನನ್ನ ಅದೃಷ್ಟಾನೇ ಸರಿ ಇಲ್ಲ ಕಣೋ, ನಾನು ವೇಸ್ಟ್, ನನ್ನ ಕೈಯಲ್ಲಿ ಯಾವ ಕೆಲಸನೂ ಸರಿಯಾಗಿ ಆಗಲ್ಲ ಅಂತ. ಆಗ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನೀವು ತಮಾಷೆ ಮಾಡ್ತಿದ್ದೀರಾ ಅಥವಾ ವ್ಯಂಗ್ಯ ಮಾಡ್ತಿದ್ದೀರಾ ಅಂತ ಯೋಚಿಸಲ್ಲ. ಅದು ನಿಮ್ಮ ಮಾತನ್ನ ಒಂದು ಕಮಾಂಡ್ ತರ, ಒಂದು ಇನ್ಸ್ಟ್ರಕ್ಷನ್ ತರ ತಗೊಳ್ಳುತ್ತೆ. ಯಜಮಾನನಿಗೆ ಇದೇ ಇಷ್ಟ ಅಂತ ಅದು ಪೂರ್ತಿಯಾಗಿ ನಂಬಿಬಿಡುತ್ತೆ. ಆಮೇಲೆ ಅದು ನಿಮ್ಮ ಲೈಫ್ ಸಿಚುವೇಶನ್ಸ್ ನ ಹೇಗೆ ಮಾಡುತ್ತೆ ಅಂದ್ರೆ, ನೀವು ನಿಜವಾಗ್ಲೂ ಅಸಹಾಯಕರಾಗಿ ಫೀಲ್ ಮಾಡೋಕೆ ಶುರು ಮಾಡ್ತೀರಿ. ಅದಕ್ಕೆ ನನ್ನ ಸಹೋದರ್, ಇವತ್ತಿನಿಂದ ಮತ್ತು ಇದೇ ಕ್ಷಣದಿಂದ ನೀವು ನಿಮಗೋಸ್ಕರ ಯಾವ ಶಬ್ದಗಳನ್ನ ಯೂಸ್ ಮಾಡ್ತೀರೋ ಅವುಗಳನ್ನ ತುಂಬಾ ಹುಷಾರಾಗಿ ಆರಿಸಿಕೊಳ್ಳಿ. ನೀವು ಒಬ್ಬರೇ ಇದ್ದಾಗ, ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಳುವಾಗ, ಸೆಲ್ಫ್ ಟಾಕ್ ಮಾಡುವಾಗ ನೀವು ನಿಮಗೆ ಏನು ಹೇಳ್ಕೊಳ್ತಿದ್ದೀರಿ ಅನ್ನೋದನ್ನ ಒಮ್ಮೆ ಗಮನಿಸಿ ನೋಡಿ. ಯಾಕಂದ್ರೆ ನೀವು ಮಲಗಿರ್ಲಿ, ಎದ್ದಿರ್ಲಿ, ರೀಲ್ಸ್ ಸ್ಕ್ರಾಲ್ ಮಾಡ್ತಿರ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಸುಮ್ಮನೆ ಕೂತಿರ್ಲಿ, ನೀವು ಪ್ರತಿ ಸೆಕೆಂಡ್, ಪ್ರತಿದಿನ ನಿಮ್ಮ ಈ ಸಬ್ಕಾನ್ಶಿಯಸ್ ಮೈಂಡ್ ನ ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಈಗ ಇದು ಪೂರ್ತಿಯಾಗಿ ನಿಮ್ಮ ಕೈಯಲ್ಲಿದೆ. ನೀವು ಇದಕ್ಕೆ ಯಾವುದಾದ್ರೂ ಅಪಾಯಕಾರಿ ವೈರಸ್ ಕೊಟ್ಟು ಹಾಳು ಮಾಡ್ತಿರೋ, ಒಳ್ಳೆಯ ಆಲೋಚನೆಗಳಿಂದ ನಿಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ತಿರೋ, ಆಯ್ಕೆ ಯಾವಾಗ್ಲೂ ನಿಮ್ಮದೇ ಆಗಿರುತ್ತದೆ. 5ನೇ ಅಧ್ಯಾಯ, ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ರಿಪ್ರೋಗ್ರಾಮ್ ಮಾಡುವುದು ಹೇಗೆ. ಗೆಳೆಯರೆ, ನಾವು ಈ ವಿಡಿಯೋದ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ನಾವು ಸಮಸ್ಯೆಯನ್ನು ಮತ್ತು ಅದರ ಅಪಾಯವನ್ನು ನೋಡಿದ್ದೇವೆ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ಮಾಂತ್ರಿಕ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ರಿಪ್ರೋಗ್ರಾಮ್ ಮಾಡುವುದು ಹೇಗೆ? ನಿಮ್ಮ ಒಳಗಿರೋ ಆ ಹಳೆಯ ಸಾಫ್ಟ್ವೇರ್ನ ಡಿಲೀಟ್ ಮಾಡಿ ಹೊಸ ಸಾಫ್ಟ್ವೇರ್ನ ಹೇಗೆ ಹಾಕೋದು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಜೋಸೆಫ್ ಮರ್ಫಿ ತಮ್ಮ ಪುಸ್ತಕದಲ್ಲಿ ಇದಕ್ಕಾಗಿ 3 ತುಂಬಾ ಪವರ್ಫುಲ್ ಮತ್ತು ಪ್ರಾಕ್ಟಿಕಲ್ ಮೆಥಡ್ಸ್ ಬಗ್ಗೆ ಹೇಳಿದ್ದಾರೆ. ಇದನ್ನ ನೀವು ಇಂದಿನಿಂದಲೇ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಬಹುದು. ಮೆಥಡ್ ನಂಬರ್ 1, ಅಫರ್ಮೇಷನ್ಸ್. ಇದರ ಅರ್ಥ ಅಂದ್ರೆ, ಪ್ರತಿದಿನ ನಿಮ್ಮ ಜೊತೆ ನೀವೇ ಕೆಲವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಹೇಳಿಕೊಳ್ಳೋದು. ನೀವು ಬೆಳಗ್ಗೆ ಎದ್ದಾಗ ಕನ್ನಡಿ ಮುಂದೆ ನಿಂತು ಅಥವಾ ಬೆಡ್ ಮೇಲೆ ಕೂತು ಪೂರ್ತಿ ನಂಬಿಕೆಯಿಂದ ನಿಮ್ಮ ಜೊತೆ ನೀವೇ ಹೀಗೆ ಹೇಳಿ, ನಾನು ಸಮರ್ಥನಾಗಿದ್ದೀನಿ, ನಾನು ನನ್ನ ಲೈಫ್ನಲ್ಲಿ ಸಕ್ಸಸ್ ಕಾಣ್ತಾ ಇದ್ದೀನಿ, ನನ್ನ ಜೀವನ ದಿನೇ ದಿನೇ ಉತ್ತಮವಾಗ್ತಾ ಇದೆ. ಈಗ ನನಗೆ ಗೊತ್ತು, ನೀವು ಇದನ್ನ ಹೇಳೋಕೆ ಶುರು ಮಾಡಿದಾಗ ನಿಮ್ಮ ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತೆ, ಏನು ಬಕ್ವಾಸ್ ಮಾಡ್ತಾ ಇದೀಯಾ, ಲೈಫ್ನಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ. ಹೌದು, ಶುರುವಿನಲ್ಲಿ ಇದು ಪೂರ್ತಿ ಫೇಕ್ ಅಂತ ಅನ್ಸುತ್ತೆ. ಆದ್ರೆ ನೆನ್ಪಿಡಿ, ಸಬ್ಕಾನ್ಶಿಯಸ್ ಮೈಂಡ್ ನ ನಿಯಮ ಏನು? ರೆಪಿಟೇಷನ್. ಯಾವಾಗ ನೀವು ಒಂದೇ ವಿಷಯವನ್ನ ಪದೇ ಪದೇ ಪ್ರತಿದಿನ ಹೇಳ್ತೀರೋ, ಆಗ ಅದು ನಿಧಾನವಾಗಿ ನಿಮ್ಮ ಲಾಜಿಕಲ್ ಮೈಂಡ್ ನ ದಾಟಿ ಸಬ್ಕಾನ್ಶಿಯಸ್ ನಲ್ಲಿ ಅಚ್ಚೊತ್ತುತ್ತೆ ಮತ್ತು ನಿಮ್ಮ ಪ್ರೋಗ್ರಾಮಿಂಗ್ ಬದಲಾಗುತ್ತೆ. ಮೆಥಡ್ ನಂಬರ್ 2,
ವಿಶ್ವಲೈಸೇಷನ್. ಇದರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಆದ್ರೆ ಇದರ ಅತಿ ದೊಡ್ಡ ಸೀಕ್ರೆಟ್ ಏನು ಅಂತ ನಿಮಗೆ ಗೊತ್ತಾ? ಬನ್ನಿ, ನಾನು ನಿಮಗೆ ಅದರ ಬಗ್ಗೆ ಹೇಳ್ತೀನಿ. ಅದುವೇ ಎಮೋಷನ್. ಪ್ರತಿದಿನ ರಾತ್ರಿ ಮಲಗೋಕು ಮುನ್ನ ಕೇವಲ 5 ಮಿನಿಟ್ಸ್ ನಿಮ್ಮ ಡ್ರೀಮ್ ಲೈಫ್ನ ಇಮ್ಯಾಜಿನ್ ಮಾಡಿಕೊಳ್ಳಿ. ಆದ್ರೆ ಅದನ್ನ ಬರೀ ಒಂದು ಮೂವಿ ತರ ನೋಡ್ಬೇಡಿ, ಅದನ್ನ ಫೀಲ್ ಮಾಡಿ. ನೀವು ಒಂದು ಕಾರು ತಗೋಬೇಕು ಅಂತ ಅಂದುಕೊಂಡಿದ್ರೆ ನಿಮ್ಮ ಕೈಗಳು ಆ ಸ್ಟೀರಿಂಗ್ ವೀಲ್ ಮೇಲಿದೆ ಅಂತ ಫೀಲ್ ಮಾಡಿ. ಆ ಹೊಸ ಕಾರಿನ ಸ್ಮೆಲ್ ಹೇಗಿದೆ ಅದನ್ನ ಫೀಲ್ ಮಾಡಿ. ನಿಮ್ಮ ಎಮೋಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಅದರ ಇಂಪ್ಯಾಕ್ಟ್ ಅಷ್ಟೇ ಆಳವಾಗಿ ಮತ್ತು ವೇಗವಾಗಿ ಇರುತ್ತೆ. 3ನೇ ವಿಧಾನ, ನಿಮ್ಮ ಮನಸ್ಸನ್ನು ರಕ್ಷಿಸಿಕೊಳ್ಳಿ. ಇದು ಅತಿ ಮುಖ್ಯವಾದ ಹಂತ. ಯಾವಾಗ್ಲೂ ಅಳ್ತಾ ಇರೋ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡೋ ಟಾಕ್ಸಿಕ್ ಕಂಟೆಂಟ್ ಅಥವಾ ಪ್ರತಿಯೊಂದರಲ್ಲೂ ತಪ್ಪು ಹುಡುಕೋ ಫ್ರೆಂಡ್ಸ್, ಇದೆಲ್ಲ ನಿಮ್ಮ ಅಂತರ್ಮನಸ್ಸಿಗೆ ನಿಧಾನ ವಿಷದ ಹಾಗೆ. ಇಡೀ ದಿನದಲ್ಲಿ ನೀವು ಕಣ್ಣು ಮತ್ತು ಕಿವಿಗಳ ಮೂಲಕ ಏನನ್ನ ಒಳಗೆ ಬಿಡ್ತೀರೋ ನೀವು ಹಾಗೆಯೇ ಆಗ್ತಾ ಹೋಗ್ತೀರಿ. ಅದಕ್ಕಾಗಿಯೇ ಕಸ ನೋಡೋದನ್ನ ಮತ್ತು ಈ ಕಸದ ಮಾತನ್ನು ಇವತ್ತೇ ನಿಲ್ಲಿಸಿ. ಫ್ರೆಂಡ್ಸ್, ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಮ ಹತ್ರ ಒಂದು ತುಂಬಾ ಪರ್ಸನಲ್ ವಿಷಯ ಹೇಳಬೇಕು ಅಂತ ಅಂದುಕೊಂಡಿದ್ದೀನಿ. ಈ ಕ್ಷಣದಲ್ಲಿ ನಿಮ್ಮ ಲೈಫ್ ಪರ್ಫೆಕ್ಟ್ ಆಗಿಲ್ಲದಿರಬಹುದು. ಬಹುಶಃ ನೀವು ಯಾವುದೋ ದೊಡ್ಡ ಸ್ಟ್ರಗಲ್ ಮೂಲಕ ಹಾದು ಹೋಗ್ತಾ ಇರಬಹುದು. ಲೈಫ್ನಲ್ಲಿ ತುಂಬಾ ನೋವಿರಬಹುದು, ದುಡ್ಡಿನ ತೊಂದರೆ ಇರಬಹುದು, ಅಥವಾ ಫ್ಯೂಚರ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇರಬಹುದು. ಆದ್ರೆ ಇವತ್ತು ಕಣ್ಣು ಮುಚ್ಚಿ ನಿಮಗೆ ನೀವೇ ಒಂದು ವಿಷಯ ನೆನಪು ಮಾಡಿಕೊಳ್ಳಿ. ಈ ಪ್ರಪಂಚದಲ್ಲಿ ಏನೆಲ್ಲಾ ದೊಡ್ಡ ವಿಷಯಗಳು ಆಗಿವೆಯೋ, ಎಷ್ಟೆಲ್ಲಾ ದೊಡ್ಡ ಇನ್ವೆನ್ಷನ್ಗಳು ಆಗಿವೆಯೋ, ಅಥವಾ ಯಾವ ಮನುಷ್ಯ ಇವತ್ತು ಟಾಪ್ಗೆ ತಲುಪಿದ್ದಾನೋ, ಅವೆಲ್ಲವೂ ರಿಯಾಲಿಟಿಗೆ ಬರೋದಕ್ಕಿಂತ ಮುಂಚೆ ಯಾರೋ ಒಬ್ಬರ ಮೈಂಡ್ನಲ್ಲಿ ಒಂದು ಸಣ್ಣ ಇಮ್ಯಾಜಿನೇಷನ್ ರೂಪದಲ್ಲಿ ಹುಟ್ಟಿಕೊಂಡಿದ್ದವು. ಇದು ಪ್ರಪಂಚದ ನಿಯಮ ಬ್ರದರ್. ರಿಯಾಲಿಟಿ ಯಾವಾಗ್ಲೂ ಮೊದಲು ನಮ್ಮ ಮೈಂಡ್ ಒಳಗಡೆ ಶುರುವಾಗುತ್ತೆ. ಹೊರಗಡೆ ಬರೀ ಅದರ ರಿಸಲ್ಟ್ ಅಷ್ಟೇ ಕಾಣೋದು. ನಿಮ್ಮ ಆಂತರಿಕ ಜಗತ್ತನ್ನು ಬದಲಾಯಿಸುವುದರಲ್ಲಿ ನೀವು ಯಶಸ್ವಿಯಾದರೆ, ನಿಮ್ಮ ಆಲೋಚನಾ ರೀತಿ ಬದಲಾದ್ರೆ, ಆಗ ಈ ಹೊರಗಿನ ಪ್ರಪಂಚ, ಈ ಜನ, ಈ ಸಿಚುಯೇಷನ್ಗಳು ತಾನಾಗಿಯೇ ನಿಮ್ಮ ಪರವಾಗಿ ಬದಲಾಗೋಕೆ ಶುರುವಾಗುತ್ತವೆ. ಅದಕ್ಕಾಗಿಯೇ ಇವತ್ತಿನಿಂದ, ಈ ಕ್ಷಣದಿಂದ ನಿಮ್ಮ ಆಲೋಚನೆಗಳನ್ನ ಬಹಳ ಎಚ್ಚರಿಕೆಯಿಂದ ಆರಿಸಿಕೊಳ್ಳಿ. ಯಾಕಂದ್ರೆ ನಿಮ್ಮ ಸುಪ್ತ ಮನಸ್ಸು ನೀವು ಹೇಳೋ ಮತ್ತು ನೀವು ಯೋಚಿಸೋ ಪ್ರತಿಯೊಂದು ವಿಷಯನೂ ತುಂಬಾ ಗಮನವಿಟ್ಟು ಕೇಳ್ತಿದೆ. ನಿಮ್ಮ ಮೈಂಡ್ನ ವೇಸ್ಟ್ ಮಾಡಬೇಡಿ. ಇದನ್ನ ಇವತ್ತಿಂದಲೇ ಬೆಟರ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನನ್ನ ಮಾತು ನಂಬಿ, ಮಿರಾಕಲ್ಸ್ ಖಂಡಿತ ಆಗುತ್ತೆ. ಆದ್ರೆ ನೀವು ನಿಮ್ಮ ಮೈಂಡ್ನ ಮಿರಾಕಲ್ನ ಎಚ್ಚರಿಸಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಜವಾಗಿಯೂ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಮುಟ್ಟಿದ್ರೆ, ಈ ಮಾತಿನಲ್ಲಿ ಏನೋ ಒಂದು ವಿಷಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ, ಇದನ್ನ ಬರೀ ನಿಮ್ಮ ಹತ್ರನೇ ಇಟ್ಕೋಬೇಡಿ. ನಿಮ್ಮ ಲೈಫ್ನಲ್ಲಿ ಯಾರು ನಿಜವಾಗಿಯೂ ಮುಂದೆ ಬರಬೇಕು ಅಂತ ನೀವು ಬಯಸ್ತೀರೋ ಆ ಒಬ್ಬ ವ್ಯಕ್ತಿಯ ಜೊತೆ ಇದನ್ನ ಖಂಡಿತ ಶೇರ್ ಮಾಡಿ. ಅಥವಾ ಯಾರಿಗೆ ಈ ಟೈಮ್ನಲ್ಲಿ ಈ ಪಾಸಿಟಿವಿಟಿಯ ಅವಶ್ಯಕತೆ ತುಂಬಾ ಇದೆಯೋ ಅವರಿಗೆ ಶೇರ್ ಮಾಡಿ. ಮತ್ತೆ ನಮ್ಮ ಈ ಎಫರ್ಟ್ಗಾಗಿ ವಿಡಿಯೋಗೆ ಒಂದು ಲೈಕ್ ಖಂಡಿತ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಒಳಗಿನಿಂದ ತುಂಬಾ ಮೋಟಿವೇಟ್ ಮಾಡುತ್ತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ, ನಾವು ಇವತ್ತು ಏನು ಕಲಿತಿದ್ದೇವೆಯೋ ಅದನ್ನು ಇವತ್ತಿನಿಂದಲೇ ಕಾರ್ಯರೂಪಕ್ಕೆ ತರಬೇಕು. ಸೊ ಈಗಲೇ ಕೆಳಗಿರೋ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಮತ್ತೆ ಪೂರ್ತಿ ನಂಬಿಕೆಯಿಂದ ಕಾಮೆಂಟ್ನಲ್ಲಿ ಹೀಗೆ ಬರೆಯಿರಿ: ನನ್ನ ಆಲೋಚನೆ ನನ್ನ ರಿಯಾಲಿಟಿ ಆಗುತ್ತೆ. ನೀವು ಈ ಲೈನ್ನ ಟೈಪ್ ಮಾಡಿದಾಗ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇವತ್ತಿನ ಮೊದಲನೇ ಮತ್ತು ದೊಡ್ಡ ಕಮಾಂಡ್ ಆಗಿರುತ್ತೆ. ಇದರಿಂದ ನಿಮ್ಮ ಮೈಂಡ್ ಇವತ್ತಿನಿಂದಲೇ ಒಂದು ಹೊಸ ಪಾಸಿಟಿವ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಹೌದು, ನೀವು ಮುಂದೆಯೂ ಕೂಡ ಇದೇ ತರಹದ ಪವರ್ಫುಲ್ ಆಡಿಯೋ ಬುಕ್ ಸಮ್ಮರೀಸ್ ಮತ್ತು ಲೈಫ್ ಚೇಂಜಿಂಗ್ ವಿಡಿಯೋಸ್ ನೋಡೋಕೆ ಬಯಸಿದ್ರೆ, ನಿಮ್ಮ ಈ ಗ್ರೋತ್ ಜರ್ನಿನ ಹೀಗೆ ಮುಂದುವರಿಸೋಕೆ ಇಷ್ಟಪಟ್ಟರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ಬೆಲ್ ಐಕಾನ್ ಇದೆಯಲ್ಲ, ಅದನ್ನ ಖಂಡಿತವಾಗಿಯೂ ಪ್ರೆಸ್ ಮಾಡಿಬಿಡಿ. ಯಾಕಂದ್ರೆ ನಮ್ಮ ಮುಂದಿನ ವಿಡಿಯೋ ಬಹುಶಃ ನಿಮ್ಮ ಲೈಫ್ಗೆ ಒಂದು ಹೊಸ ದಿಕ್ಕನ್ನೇ ಕೊಡಬಹುದು. ಫ್ರೆಂಡ್ಸ್, ಇದೇ ರೀತಿ ಹೆಚ್ಚಿನ ಕಂಟೆಂಟ್ ತರ್ತಾ ಇರ್ತೀವಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ಮೈಂಡ್ ಬಗ್ಗೆ ಕಾಳಜಿ ಇರಲಿ. ಕೀಪ್ ಥಿಂಕಿಂಗ್ ಪಾಸಿಟಿವ್, ಕೀಪ್ ಗ್ರೋಯಿಂಗ್. ಜೈ ಹಿಂದ್.